ಲಕ್ಷ್ಮವ್ವ, ನಿಮ್ಮಕ್ಕ ಧೈರ್ಯವಾಗಿರುವಂತ ಹೇಳ್ಬಿಟ್ಟೋದ್ಮೇಲೂ ಯಾಕವ ಹಿಂಗ್ ಹೇಳ್ತಾ ಇದೀಯ? ನೀ ಹೇಳದ್ ನೋಡಿದ್ರೆ ಅವಳು ತಡ್ಕತಾಳ. ಅಳ್ಬೇಡ ಕಣವ. ಅಪ್ಪಯ್ಯ, ಮಯೂರಿ ಹೋಗಿರೋದು ನನ್ನ ಸ್ಕೂಲ್ ಟಿ ಸಿ ತಗೋಬರಕ್ಕೆ. ಅವಳು ಟಿ ಸಿ ತಗೋಬಂದ್ರೆ ನಾನು ಮುಂದೆ ಸ್ಕೂಲ್ಗೆ ಹೋಗಕ್ಕೆ ಆಗಲ್ಲ. ಹಾಗಂದ್ರೆ ನಾನು ಓದೋದಕ್ಕೂ ಆಗಲ್ಲ ಅಲ್ವಾ? ನಾನು ಓದ್ ಮುಗ್ದಂಗೇನ ಅಪ್ಪಯ್ಯ? ಲಕ್ಷ್ಮಿ, ಬ್ಯಾಸರ ಮಾಡ್ಕೋಬೇಡ ಕಣ್ಮಗ. ನಿಮ್ಮ ಅಕ್ಕ ಮಾಡ್ತಿರೋದು ನಿನ್ಗೋಸ್ಕರ ತಾನೇ. ನಿನ್ಗೋಸ್ಕರನೇ ಅಲ್ವಾ ಮಗ ಆ ಸ್ಕೂಲ್ ಹುಡುಕಿದ್ದು. ಆದ್ರೆ ಅವಳ ಮೇಲೆ ಆರೋಪ ಬಂದ್ರೆ ಅದನ್ನ ಅವಳು ಪರಿಹರಿಸ್ಕೋಬೇಕು ತಾನೆ. ಅವಳು ಹೇಳ್ದಂಗೆ ಇದೆಲ್ಲ ಮುಗಿಲಿ, ಆಮೇಲೆ ಅವಳು ಏನೋ ಒಂದು ಮಾಡ್ತಾಳೆ. ದೇವ್ರು ಒಂದ್ ದಾರಿ ಮುಚ್ಚಿದ್ರೆ ನಮಗೋಸ್ಕರ ಯಾವ್ದಾರೋ ದಾರಿ ತೋರಿಸ್ತಾನೆ. ನೀ ಅಳ್ಬೇಡ ಕಣ್ಮಗ, ಅಳ್ಬೇಡ ಕಣವ. ಹೌದು ಲಕ್ಷ್ಮಿ, ನಾವು ಊರಲ್ಲಿದ್ದಾಗ ಆ ರುದ್ರ ಬಂದ್ ನಮಗ್ ತೊಂದರೆ ಕೊಟ್ಟಾಗ ಚಿಕ್ಕೇಜ್ಮಾನ್ರು ಬಂದ್ ನಮ್ಮನ್ ಕಾಪಾಡ್ಲಿಲ್ವಾ? ಹಾಗೆ ಆ ದೇವ್ರು ಯಾವುದೋ ಒಂದು ರೂಪದಲ್ಲಿ ನಿಂಗೋಸ್ಕರ ಬಂದೇ ಬರ್ತಾನೆ. ಸಿಂಗಾರಿ, ಸಿಂಗಾರಿ. ಅಯ್ಯೋ ಚಿಕ್ಕಜ್ಮಾನ್ರೆ, ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ. ಸಿಂಗಾರಿಯಲ್ಲಿ ಏಯ್ ಪುಟಾಣಿ ಯಾಕಳ್ತೀಯಾಳೆ? ಅದು ಮಯೂರಿ ಆಚೆ ಹೋಗುವಾಗ ಲಕ್ಷ್ಮವ್ವನ ಬರ್ತೀನಿ ಅಂದ್ಲು. ಅದಕ್ಕೆ ಮಯೂರಿ ಬೇಡ ಅನ್ಬಿಟ್ಟು ಹೋದ್ಲಲ್ಲ, ಅದಕ್ಕೆ ಹೇಳ್ತಾವಳೆ. ಅಷ್ಟೇ ತಾನೆ. ನಿಮ್ಮಕ್ಕ ಹೊರಗಡೆ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಏನಂತೆ ಪುಟಾಣಿ? ನಾನ್ ನಿನ್ನ ಕರ್ಕೊಂಡು ಹೋಗ್ತೀನಿ, ಬಾ. ಎಲ್ಲಿ ಕರ್ಕೊಂಡು ಹೋಗ್ತೀರ ತಾರಕಪ್ಪ? ಸ್ಕೂಲಿಗೆ ಅಜ್ಜಿ.